ನಮಸ್ಕಾರ ಸ್ನೇಹಿತರೆ, ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ನಿಮ್ಮ ಗಾಳೆ ನಿನ್ನೆ ನೈಟಿಂದನೂ ಕೂಡ ಭಾಳಷ್ಟು ಹುಡುಗರು ಕಮೆಂಟಲ್ಲಿ ಹೊಡ್ತಾ ಇದ್ದೀನಿ ನಾನು. ಏನಾಗಿದೆ ಅಂತಂದರೆ ಹುಡುಗರಿಗೆ ಇಲ್ಲಿ ಯಾವುದೇ ರೀತಿ ನಮ್ಮ ವೆಬ್ಸೈಟಲ್ಲಿ ಬಂದುಬಿಟ್ರೆ ಯಾವುದೇ ರೀತಿ ಹೊಸದಾಗಿ ಅಪ್ಡೇಟ್ಸ್ಗಳು ಯಾವುದೇ ರೀತಿ ಸಿಗ್ತಿಲ್ಲ. ಹೋಗಲಿ, ಇಲ್ಲಿ ಏನಾದರೂ ಬಂದಾಯ್ತು ಅಂತಂದರೆ ಏನಾದರೂ ಯು ಜಿ ಸಿ ಟಿ ಏನಾದರೂ ಟ್ಯಾಬ್ ಬಂದೈತೆ ಅಂತ ನೋಡಿದ್ರೆ UGC ಟ್ಯಾಬ್ ಅಂದರೂ ಬಂದಿಲ್ಲ. UGC 2025 ಅಂತ ಇದೆ. ಅದರಲ್ಲಂತೂ ಗೊತ್ತಿರುವಾಗೆ ಒಂದು ನೀಟ್ ಸ್ಟೂಡೆಂಟ್ಗೆ ಮಾಡಿದರೆ ಒಂದು ಯಾರೆಲ್ಲ ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ ಇದ್ದಾರೋ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರದ್ದು ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಅವ್ರದ್ದು ನೀವು ರೂಲ್ ನಂಬರು, ಸ್ಕೋರು ಮತ್ತು ರ್ಯಾಂಕ್ ಎಲ್ಲನೂ ಕೂಡ ನೋಡ್ಕೊಳ್ಳೋಕೆ ಒಂದು ಲಿಸ್ಟ್ ಬಿಟ್ಟಿದ್ದಾರೆ, ನೋಡ್ಕೊತಿದ್ದಾರೆ. ಸೊ ಅದು ಸಮಸ್ಯೆ ಅಲ್ಲ ನಿಮ್ಮದು. ಅದನ್ನು ಬಿಟ್ಟಾಕಿ ಕೂಡ ಏನಂತಂದರೆ ಈಗ ಏನು ಬಂದಿದೆ ಸಮಸ್ಯೆ ಅಂದರೆ ಎಲ್ಲ ಒಂದು ವೆರಿಫಿಕೇಷನ್ ಸ್ಲಿಪ್. ಆ್ಯಕ್ಚುಲಿ ಇವತ್ತು ಡೌನ್ ಮಾಡ್ಕೊಳ್ಳೋದಿತ್ತು ವೆರಿಫಿಕೇಷನ್ ಸ್ಲಿಪ್ನ. ಅದಕ್ಕೂ ಮುಂಚೆ ಏನಾಗ್ತಿದೆ ಅಂತಂದರೆ ಈಗ ಯಾರು ಹುಡುಗರು ಡೌನ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಕ್ಲಾಸ್ ಎ ಬದಲಿಗೆ ಏನು ಬರ್ತಿದೆ ಅಂತಂದರೆ ಕ್ಲಾಸ್ ಎಫ್ ಅಂತ ಬರ್ತದೆ. ಓಕೆ, ನಿಮಗೂ ಆ ಥರ ಆಗಿದೆಯಲ್ಲ, ಹೋಗ್ಬಿಟ್ಟು ಒನ್ ಟೈಮ್ ನಮಗೆ ತಿಳಿಸಿ. ಯಾಕಂದರೆ ಭಾಳಷ್ಟು ಹುಡುಗರಿಗೆ ಬಂದೈತೆ. ಸೊ ಹಾಗಾಗಿ ನನಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದ್ದೆ ಅಂತಂದರೆ ನನಗೂ ಕೂಡ ಸುಮಾರು ಮೆಸೇಜ್ ಬಂದಿದ್ದಾವೆ. ಸರ್ ನಮ್ಮದು ಕ್ಲಾಸ್ ಎ ಬದಲಿಗೆ ಕ್ಲಾಸ್ ಎಫ್ ಅಂತ ಬರ್ತಾಯಿದೆ, ಏನು ಸಮಸ್ಯೆ ಬರ್ದಾರ ಅಂತ ಕೇಳಿದ್ರಿ. ಸೊ ಹಂಗಾಗಿ ನೋಡಿ, ನಿಮ್ಮದು ಒಬ್ಬರೇ ಸಮಸ್ಯೆ ಅಲ್ಲ. ಓಕೆ, ಈಗ ಒಬ್ರದ್ದು ಇಬ್ಬರದಾಗಿತ್ತಂದರೆ ಏನೋ ನಿಮ್ಮದೇನೋ ಅಂದರೆ ಕ್ಲಾಸ್ ಚೇಂಜ್ ಆಗಿರಬೇಕು, ಅದಕ್ಕಾಗಿರ್ತದೆ ಅಂದ್ಕೊಂಡಿದ್ದೆ. ಬಟ್ ಎಲ್ಲರದು ಕೂಡ ಕ್ಲಾಸ್ ಎ ಇರುವಂಥ ಸ್ಟೂಡೆಂಟ್ ಎಲ್ಲರದು ಕೂಡ ಕ್ಲಾಸ್ ಎಫ್ ಆಗಿದೆ ಅಂತಂದರೆ ಸ್ವಲ್ಪ ಕೆ ಇದ್ದವ್ರದ್ದು ಏನೋ ಮಿಸ್ಟೇಕ್ ಆಗಿರ್ತದೆ, ಅಥವಾ ನಿಮಗೆ ಕ್ಲಾಸ್ ಎಫ್ ಅಲ್ಲಿ ಇಟ್ಟಿದೆ ಅಂದ್ರೆ ಈಗ ನಿಮ್ಗೆ ಮ್ಯಾಟ್ರ್ ಆಗಲ್ಲ. ಈಗ ಆ್ಯಕ್ಚುಲಿ ಏನಂದ್ರೆ ಕ್ಲಾಸ್ ಏನೇ ಇರ್ತೀರ ನೀವು ವರಿ ಮಾಡ್ಕೊಳ್ಬೇಡಿ. ಈಗ ಇನ್ನೊಂದು ಟೈಮ್ ಇವತ್ತು ಈವ್ನಿಂಗ್ ಅಥವಾ ನೈಟ್ ಟೈಮ್ ಏನು ಮಾಡ್ಬೋದು, ಮೇ ಬಿ ಇನ್ನೊಂದು ಟೈಮಿಗೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಬಿಡ್ಬೋದು. ಇಲ್ಲ ಕೇದವರು ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು ಎಡಿಟಿಂಗೋಸ್ಕರ. ಯಾಕಂದ್ರೆ ಈಗ MCC ಕೌನ್ಸಿಲಿಂಗ್ ಇನ್ನೂ ಕೂಡ ಲೇಟ್ ಆಗೋ ಕಾರಣ ನಿಮ್ಗೆ ಇನ್ನೂ ಕೂಡ ಎಡಿಟಿಂಗ್ ಇನ್ನೂ ಕೂಡ ಡೇಟ್ ಮುಂದಕ್ಕೆ ಹಾಕಿದ್ರು ಹಾಕ್ಬೋದು. ಇಲ್ಲ ಇಷ್ಟು ಹಾಕಿದ್ದೆ ಸಾಕಪ್ಪ, 4 ದಿನ ಟೈಮ್ ಕೊಟ್ಟಿದ್ವಿ, 1 2 3 4 ದಿನ ಟೈಮ್ ಕೊಟ್ಟಿದ್ವಿ, ಇವಾಗ ಮತ್ತೆ ಟೈಮ್ ಕೊಡಲಿಕ್ಕಿಲ್ಲ. ಇವಾಗ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ ಇನ್ನೊಂದು ಟೈಮ್ ಬಿಟ್ಟರು ಕೂಡ ಮಾಡ್ಕೊರಿ. ಕ್ಲಾಸ್ ಎ ಬದಲು ಎಫ್ ಅಂದ್ರೆ ಕೂಡ ವರಿ ಮಾಡ್ಕೊಳ್ಬೇಡಿ. ಯಾವುದೇ ರೀತಿ ನಿಮ್ಮ ಸಮಸ್ಯೆ ಎಲ್ಲ ಕೇದವ್ರದ್ದು ಆಗಿರ್ತದೆ ಅಷ್ಟೇ. ಓಕೆ, ನೋಡಿ ಅಂದರೆ ಎಲ್ಲ ಸ್ಟೂಡೆಂಟ್ಗೆ ಹೇಗಿದ್ದರೆ ಮಾತ್ರ ಈ ರೀತಿ ಅಂದರೆ ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕೆಲವೊಂದಿಷ್ಟು ಹುಡುಗರಿಗೆ ಅಂದರೆ ಎಲ್ಲಾದರೂ ಒಬ್ರಿಗೆ ಆಗಿತ್ತು ಅಥವಾ 3-4 ಜನಕ್ಕೆ ಆಗಿತ್ತು ಅಂತಂದರೆ ಅದು ನಿಮ್ಗೆ ಕ್ಲಾಸ್ ಬದಲಿಗೆ ಎಫ್ ಅಂತಂದರೆ ನೀವು ಕ್ಲಾಸ್ ಎಫಲ್ಲೇ ಇರ್ತೀರಂತ ಅರ್ಥ, ಹಂಗಾಗಿರ್ತದೆ. ಬಟ್ ಈಗ ಎಲ್ಲರೂ ಕೂಡ ಹೋಲ್ ಆ್ಯಂಡ್ ಸೋಲ್ ಎಲ್ಲರೂ ಕೂಡ ಕ್ಲಾಸ್ ಎ ಬದಲಿಗೆ ಎಫ್ ಅಂತ ಬಂದಿದ್ದರೆ ಇದು ನಿಮ್ಮ ಸಮಸ್ಯೆ ಏನೂ ಅಲ್ಲ, ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಓಕೆ, ಅದು ಕ್ಲಾಸ್ ಎಫ್ ಅಂದರೂ ಕೂಡ ನಿಮಗೇನೋ ಸಮಸ್ಯೆ ಆಗಲ್ಲ. ಆ್ಯಕ್ಚುಲಿ ಈಗ ಎಲ್ಲನೂ ಕೂಡ ನೀವು ಮಾಡಿದ್ರೆ ಅಂತಂದರೆ ನೀವು ಎಲ್ಲನೂ ಕೂಡ ಏನೇನು ಕ್ಲೇಮ್ನ ಮಾಡ್ಕೋಬೇಕಂತ ರಿಸರ್ವೇಷನ್ ಎಲ್ಲನೂ ಕೂಡ ತೊಗೊಂಡಿದ್ದೀರಾ. ಇದು ನಿಮ್ಮದು ಕ್ಲಾಸ್ ABC ಅಂದರೆ ಒಂದು ಕ್ಯಾಟಗರಿ ಮಾಡೋಕೆ ಅಷ್ಟೇ. ಒಂದು ಯಾವ ಸ್ಟೂಡೆಂಟ್ ಎಲ್ಲೆಲ್ಲಿದ್ದಾರೆ ಅಂತಂದು ಜಾಸ್ತಿ ಸ್ಟೂಡೆಂಟ್ 90% ಸ್ಟೂಡೆಂಟ್ ಎಲ್ಲಿದ್ದಾರೆ, ನೀವು ಕ್ಲಾಸ್ ಎದೆಲ್ಲ ಇದ್ದೀರಾ. ರಿಮೈನಿಂಗ್ ಕ್ಲಾಸ್ B2 ಏನು ಮಾಡಬೇಕು, ಅವ್ರಿಗೂ ಕೂಡ ಏನು ಮಾಡಿದ್ರು ಅಂತಂದರೆ ಅವರು ಕೇದವ್ರಿಗೆ ಬರೋಕ್ಕೆ ಹೇಳ್ತಾರೆ. ಬಟ್ ಆದರೂ ಕೂಡ ನೀವು ಕ್ಲಾಸ್ ಎ ಅಂತ ನಿಮ್ಗೆ ಗೊತ್ತಿದೆ, ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಏನಿದೆ ಅದೇ ಇರ್ತದೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ಸರಿ, ಒಂದು ಟೈಮು ಎಲ್ಲರೂ ಕೂಡ ಆಗಿದೆಯಲ್ಲ ತಿಳಿಸಿ. ಆ್ಯಂಡ್ ಮುಂದೆ ಇವತ್ತು ಕೇದವರು ಅಪ್ಡೇಟ್ ಮಾಡೇ ಮಾಡ್ತಾರೆ ಏನಾದರೂ, ಅದನ್ನು ನಮ್ಮ ಚಾನಲ್ ತಿಳಿಸ್ತೀವಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಸರಿ, ಬಾಯ್.